ನಿನ್ನೆ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ರಾಣೆಬೆನ್ನೂರು ಪ್ರವಾಸಿ ಮಂದಿರದಲ್ಲಿ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಅವರೊಂದಿಗೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ರೈತರಿಗೆ ಬರ ಪರಿಹಾರ ಪ್ಯಾಕೇಜ್, ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧತೆ ಹಾಗೂ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ವಿಶೇಷವಾಗಿ ಒಂದು ರೀತಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಪದೇ ಪದೇ ಇದಾಗಿತ್ತು. ಒಂದು ಕಡೆ ಕೆಲವು ರಾಜಕಾರಣಿಗಳು ನಮಗೆ ಇಲ್ಲಾಂದ್ರೆ ಸರಿಯಾಗಿ ಇದಾಗಲಿಲ್ಲ ಅಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಸಹ ಧ್ವನಿ ಎತ್ತಿದ್ರು. ವಿಶೇಷವಾಗಿ ತಾವು ಸಹ ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕರು, ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಸರ್? ಇಲ್ಲಿ ನಾನು ಅಖಂಡ ಕರ್ನಾಟಕದ ಪರವಾಗಿರ್ತಕ್ಕಂಥದ್ದು. ನಾನು ಸರ್ಕಾರಕ್ಕೆ ಒಬ್ಬ ಆಡಳಿತ ಪಕ್ಷದ ಶಾಸಕನಾದರೂ ಕೂಡ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಇರತಕ್ಕಂಥ ತಾರತಮ್ಯಗಳನ್ನು ನಾನು ಸದನದಲ್ಲಿ ಎತ್ತಿ ಮಾತಾಡಿದೆ. ಅಖಂಡ ಕರ್ನಾಟಕ ಪರವಾಗಿದ್ದೀನಿ, ಆದರೆ ಮುಂದಿನ ಪೀಳಿಗೆ ಈ ತಾರತಮ್ಯ ಹೆಚ್ಚಾಗ್ತಾ ಹೋದರೆ ಮುಂದಿನ ಪೀಳಿಗೆ ಒಬ್ಬ ಪ್ರತ್ಯೇಕ ರಾಜ್ಯವನ್ನು ಕೇಳ್ಬೋದು. ಅದಕ್ಕೆ ಈ ತಾರತಮ್ಯ ಇರಬಾರ್ದು. ಹೆಂಗೆ ನಮಗೆ 7 ಕೈಗಾರಿಕೆಗಳು ಹಾವೇರಿ ಜಿಲ್ಲೆಯಲ್ಲಿದ್ದರೆ 7,000 ಕೈಗಾರಿಕೆಗಳು ಬೆಂಗಳೂರಲ್ಲಿದ್ದಾವೆ. ಹಿಂಗೆ ಆಗಬಾರ್ದು. ಡಿಸೆಂಟ್ರಲೈಸ್ ಆಗಿ ಪ್ರತಿ ಜಿಲ್ಲೆಗೂ ಕೈಗಾರಿಕೆಗಳು ಬಂದರೆ ಮಾತ್ರ ಅಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗ್ತೈತಿ, ಉತ್ತರ ಕರ್ನಾಟಕನೂ ಆರ್ಥಿಕವಾಗಿ ಮುಂದೆ ಬರ್ತೈತಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ. ಈಗ ರಾಜ್ಯಾದ್ಯಂತ ಬರ ಇದೆ ಸರ್. ವಿಶೇಷವಾಗಿ ತಮ್ಮದ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ರಾಜಕಾರಣಿಗಳು ಅಳವಡಿಕೆ ಮಾಡ್ಕೊತವೆ. ವಿಶೇಷವಾಗಿ ಮೋಡ ಬಿತ್ತನೆ ಮಾಡ್ತಕ್ಕಂಥದ್ದು ಮತ್ತು ಕೃತಕ ಮಳೆ ಸುರಿಸ್ತಕ್ಕಂಥದ್ದು. ವಿಶೇಷವಾಗಿ ಏನು ಸರ್ ಇದು ಕಾನ್ಸೆಪ್ಟು? ಸಾಕಷ್ಟು ಬೆಳಗಾವಿಯಲ್ಲೂ ಸಹ ಇದನ್ನ ಪ್ರಯೋಗ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು. ನಾನು ಮೊದಲನೇದಾಗಿ ಹಾವೇರಿ ಜಿಲ್ಲೆಯಲ್ಲಿ ಉಚಿತವಾಗಿ ಮೋಡ ಬಿತ್ತನೆಯನ್ನು ನಮ್ಮ ರೈತರಿಗೆ ಮಾಡಿದೆ. ಅದನ್ನು ಮಾಡಿದ ಮೇಲೆ ಸತೀಶ್ ಅಣ್ಣವರು ಇಲ್ಲಪ್ಪ ನೀನು ನಮ್ಮ ಜಿಲ್ಲೆಗೂ ಬೆಳಗಾವಿ ಜಿಲ್ಲೆಗೂ ಮಾಡಬೇಕು ಅಂತ ಹೇಳಿದ್ರು. ಆವಾಗ ಬೆಳಗಾವಿ ಜಿಲ್ಲೆಗೂ ಅವರ ಒಂದು ಮುಂದಾಳತ್ವೊಳಗೆ ಬೆಳಗಾವಿ ಜಿಲ್ಲೆದಾಗೂ ಮಾಡಿದ್ವಿ. ಅದಾದಮೇಲೆ ರಾಯಚೂರಲ್ಲಿ ಬೋಸರಾಜ್ ಅವರು ಇಲ್ಲ ನಮ್ಮ ಜಿಲ್ಲೆಗೂ ಮಾಡು ಅಂತ ಹೇಳಿದ್ರು. ಹೀಗಾಗಿ 3 ಜಿಲ್ಲೆಯಲ್ಲಿ ನಾವು ರೈತರಿಗೆ ಸಂಕಷ್ಟದಲ್ಲಿ ಸ್ವಲ್ಪನಾದರೂ ಅವ್ರು ಉಸಿರಾಡಲಿ ಅನ್ನೋ ರೀತಿಯಲ್ಲಿ 3 ಜಿಲ್ಲೆಯಲ್ಲಿ ನಾವು ಮೋಡ ಬಿತ್ತನೆ ಮಾಡೋದು. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ವಿಶೇಷವಾಗಿ ಈಗ ಸಾಕಷ್ಟು ಈ ಕಡೆ ಭಾಗದಲ್ಲಿ ವಿಜಯೇಂದ್ರ ಅವರು ಮತ್ತೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಎಲ್ಲ ಒಂದು ಕಡೆ 28ಕ್ಕೆ 28 ನಮ್ಮವೇ ಅಂತಕ್ಕಂಥ ಮಾತುಗಳು ಹೇಳ್ತವ್ರೆ. ಈಗ ನೀವು ಸಹ ಆಡಳಿತ ಪಕ್ಷದ ಶಾಸಕರು, ಸಾಕಷ್ಟು ಜವಾಬ್ದಾರಿ ಇದೆ. ಇದ್ರ ಬಗ್ಗೆ ನಿಮ್ಮ ಯಾವ ರೀತಿ ಸಿದ್ಧತೆ? ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 224ಕ್ಕೆ 200 ಸೀಟ್ ನಮಗೆ ಬರ್ತವೆ ಅಂತ ಹೇಳಿದರು ಯಾರು BJP ಅವರು. ಎಷ್ಟು ಬಂದು? ಅದಕ್ಕೆ ಸುಮ್ಮನೆ ಊಹಾಪೋಹಗಳಿಗೆ ಬೇಡ. ನಮ್ಮ ಈ ಸರಿ ಅತಿ ಹೆಚ್ಚು ಸ್ಥಾನಗಳು MP ಎಲೆಕ್ಷನಲ್ಲಿ ನಮ್ಮ ಕಾಂಗ್ರೆಸ್ ಬಂದೇ ತೀರ್ತದೆ. ನಮ್ಮ ಒಂದು ಅಂದಾಜಿನ ಪ್ರಕಾರ ಒಂದು 20 ಸೀಟ್ ಆದ್ರೂ ನಮ್ಮ ಕಾಂಗ್ರೆಸ್ಸಿಂದ ಬರ್ತದೆ. ಈಗ ಕೋಳಿವಾಡ ಮನಸ್ಸಂತ ಅಭಿಮಾನಿಗಳು ಮತ್ತೆ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಅಭಿಮಾನಿಗಳು ಒಂದು ಆಶಾಮಾರ್ಗವನ್ನು ಇಟ್ಕೊಂಡವ್ರು ಸರ್. ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ವರ್ಗನೂರು ಒಂದು ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ವಿಶೇಷವಾಗಿ ಪ್ರಕಾಶ್ ಕೋಳಿವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದರೆ ಸಾಕಷ್ಟು ಈ ಕಡೆ ಭಾಗದಲ್ಲಿ ಒಳ್ಳೇದಾಗುತ್ತೆ, ಸಾಕಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅವ್ರ ಅಭಿಮಾನಿಗಳು ಒತ್ತಾಯ. ಇಲ್ಲ, ಮೊನ್ನೆ ನಾನು ಅಧಿವೇಶನದಲ್ಲಿ ನನ್ನ ಮಂತ್ರಿ ಮಾಡೋದು ಮಾತಾಡಿದ್ದು ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ನಾನು ಮಂತ್ರಿ ಮಾಡು ಅಂತ ಹೇಳಿಲ್ಲ, ಅದು ಸರ್ಕಾಸ್ಟಿಕ್ ಆಗಿ ನಾನು ಹೇಳಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಶಾಸಕರುಗಳ ಕೆಲಸ ಆಗ್ತಿಲ್ಲ, ಮಂತ್ರಿಗಳ ಕೆಲಸ ಆಗ್ತಿರೋದು. ಮತ್ತು ಮಂತ್ರಿಗಳು ಆದರಷ್ಟೇ ಕೆಲಸ ಹಾಕೊಂಡು ನನ್ನ ಮಂತ್ರಿ ಮಾಡ್ರಿ ಅಂತ ನಾನು ಸರ್ಕಾಸ್ಟಿಕ್ ಆಗಿ ಹೇಳಿದೆ ಹೊರತಾಗಿ ನಾನು ನಿಜವಾಗ್ಲೂ ಮಂತ್ರಿ ಮಾಡ್ರಿ, ನಾನು ಫಸ್ಟ್ ಟೈಮ್ MLA ಆದಂಥವನು, ನಾನು ಮಂತ್ರಿ ಆಗಬೇಕು ಅಂತಂದು ವಿಚಾರ ಇನ್ನೂ ಮಾಡಿಲ್ಲ. ಆದರೆ ಹೇಳಿದ ವಿಚಾರ ಏನು, ಮಂತ್ರಿಗಳಾದ್ರೆ ಮಾತ್ರ ಕೆಲಸ ಆಗತ್ತೆ ಅಂದ್ರೆ ಮಂತ್ರಿಗಳು ಮಾಡ್ರಿ, ಇಲ್ಲ ನಮ್ಮ ಕೆಲಸ ಮಾಡಿಕೊಡ್ರಿ ಶಾಸಕರಾಗಿ ಅಂತ ನಾನು ಪ್ರಶ್ನೆ ಮಾಡಿರೋದು. ಈಗ ಇನ್ನೊಂದು ಸಾಕಷ್ಟು ನಿಮ್ಮ ಶಾಸಕರಾದ್ಮೇಲೆ ಎಲ್ಲ ಒಂದು ಕಡೆ ಆಡಳಿತ ಪಕ್ಷದ ಶಾಸಕರಿಗೂ ಎಲ್ಲ ಅನುದಾನದ ಕೊರತೆ ಇದೆ, ಬೇಸತ್ತಿದ್ದೀರಾ ಅಂತಕ್ಕಂಥದ್ದು ಒಂದು ಮಾತಿದೆ ಸರ್. ಇಲ್ಲ, ಇದು ಶುದ್ಧ ಸುಳ್ಳು. ಯಾಕಂದರೆ ನಮ್ಮಲ್ಲಿ ಇದರಲ್ಲಿ UD ಅರ್ಬನ್ ಡೆವಲಪ್ಮೆಂಟಲ್ಲಿ 20 ಕೋಟಿ ಕೊಟ್ಟಿದ್ದಾರೆ ನಮ್ಮ ರಾಣೆಬೆನ್ನೂರು ತಾಲೂಕಿಗೆ. ಇನ್ನು ಅನೇಕ ಅನುದಾನಗಳು ಬರ್ತಾ ಇದ್ದಾವೆ. ಏನಾಯಿತು ಈ ಸರಿ ನಮ್ಮ ಬಜೆಟ್ ಏನಿತ್ತು, ಈ ಬಜೆಟ್ಟು ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದ್ದಲ್ಲ, ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿದ್ದಾಗಲೇ ಬಜೆಟ್ ಮಾಡಿರೋದ್ರಿಂದ ಅವರು ಯಾವ್ದು ರೀತಿ ಬೇಕೋ ಆ ರೀತಿ ಬಜೆಟ್ ಮಾಡ್ಕೊಂಡಿದ್ರು. ಹಿಂಗಾಗಿ ಅನುದಾನ ಕೊರತೆ ಆಗಿತ್ತು ಹೊರತಾಗಿ ನಮಗೆ ಗ್ಯಾರಂಟಿಯಿಂದ ಅನುದಾನ ಏನು ಕೊರತೆ ಆಗಿಲ್ಲ. ಗ್ಯಾರಂಟಿಗೆ ಏನು ಬರಬೇಕು ಅದು ಐತಿ. ಸಾಕಷ್ಟು ಅನುದಾನಗಳು ನಮಗಾಗಲೇ ಬರಾಕತ್ತು. ಈಗೆಲ್ಲ ಮೂಲಭೂತ ಸೌಕರ್ಯಕ್ಕೆ ಏನೇನು ಅವಶ್ಯಕತೆ ಐತೆ ಎಲ್ಲ ಅನುದಾನ ನಮ್ಮ ಊರಿಗೆ ಬರಾಕತ್ತೆ. ಕೊನೆ ಪ್ರಶ್ನೆ, ರಾಣೆಬೆನ್ನೂರು ಜನತೆಯ ಸಮಸ್ತ ಒಂದು ರೀತಿ ಜನತೆಗೆ ಒಬ್ಬ ಶಾಸಕರಾಗಿ ಏನು ಆಶಾಭಾವನೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅವಧಿಯಲ್ಲಿ? ನನ್ನ ಪ್ರಣಾಳಿಕೆಯಲ್ಲೇ ಇದೆ. ಏನಂತಂದರೆ, ಒಂದು ಶಿಕ್ಷಣ, ಆರೋಗ್ಯ ಮತ್ತು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ನಾನು ನನ್ನ ಪ್ರಣಾಳಿಕೆಯಲ್ಲೇ ಕೊಟ್ಟಿದ್ದೀನಿ. ಆ ಪ್ರಕಾರ ಅಧಿವೇಶನದಲ್ಲೂ ಮಾತಾಡಿದ್ದೀನಿ, ನಮ್ಮ ಕೈಗಾರಿಕಾ ಮಂತ್ರಿಗಳಾದಂಥ MB ಪಾಟೀಲ್ಗೂ ಮಾತಾಡಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಮಾತಾಡಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೂ ಮಾತಾಡಿದ್ದೀನಿ. ನಮ್ಮ ರಾಣೆಬೆನ್ನೂರು ಕೈಗಾರಿಕೆಗಳಂತಂದು ಸ್ಥಳೀಯವಾಗಿ ನಾನು
ಉದ್ಯೋಗ ಸೃಷ್ಟಿ ಮಾಡೈತಿ. ಸಿಬ್ಬಂದಿಗಳು ಕೊರತೆ ಇದೆ ಅಂತ ಹಲವಾರು ಇಂಜಿನಿಯರಿಂಗ್, ಸಣ್ಣ ನೀರಾವರಿ, ಹಲವಾರು ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಇಂಜಿನಿಯರಿಂಗ್ ಕೊರತೆ ಇದೆ, ಸಾಕಷ್ಟು ಕೆಲಸ ಮಾಡೋದು ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದಿದೆ. ಇಲ್ಲ ಅಂತ ಏನು ಕೊರತೆಗಳಿಲ್ಲ, ಇದ್ರೂ ಕೂಡ ಅದು ಸರಿಪಡಿಸ್ತೀವಿ. ಇವಿಷ್ಟು ಒಟ್ಟಾರೆ ಶಿಕ್ಷಕರೇ ಗೊತ್ತಾಯ್ತಲ್ಲ ರಾಣೆಬೆನ್ನೂರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಕೋಳಿವಾಡ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಇನ್ನು ಇದಕ್ಕೂ ಮುನ್ನ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ತಂಡ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಟಿಬೆಟ್ ನಿರಾಶ್ರಿತರ ಬೌದ್ಧ ಧರ್ಮೀಯರ ಕ್ಯಾಂಪ್ಗೆ ಭೇಟಿ ಕೊಟ್ಟು ರಾಜ್ಯ ಸರ್ಕಾರ ನೀಡಿರುವ ಸೌಕರ್ಯಗಳ ಬಗ್ಗೆ ಅಲ್ಲಿಯ ಜನರೊಂದಿಗೆ ಹಾಗೂ ಸಿಇಒ ಲಕ್ಫಾ ಮತ್ತು ಜಂಪಾ ಅವರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ಮೇಡಮ್ ಹೇಳಿದ ಅರ್ಥ ಆಯ್ತು ನನಗೆ. ಸರ್ಕಾರದಿಂದ ಬರ್ತಕ್ಕಂಥ ಇತ್ತೀಚೆಗೆ ಈಗ ಭಾಗ್ಯಗಳು ಬಂದಿದ್ದಾವೆ. ಹೌದು, ಎಲ್ಲ ಬೇಕು. ಅಲ್ಲ ಬೇಕಾದಲ್ಲ ಸರ್, ಎಲ್ಲಾರು ಲೆವೆಲ್ ಒಂದು ಈಕ್ವಲ್ ಲೆವೆಲ್ ದಾಗ ಕೊಡ್ತಾ ಇದ್ರು. ಇವ್ರು ಬೇರೆ ಅನ್ನಂಗಿಲ್ಲ, ಎಲ್ಲಾರು ಈಕ್ವಲ್ ಕೊಡ್ತಾ ಇರ್ತಾರ ಅಂದ್ರೆ ಎಲ್ಲ ಸರ್ಕಾರ ಸಮಾನತೆ. ಇವಾಗ ರಾಜ್ಯ ಸರ್ಕಾರದಿಂದ ಬಹಳ ಹೆಲ್ಪ್ ಮಾಡಿದ್ರೆ ತುಂಬಾ ಯಾವ ನಮ್ ಜನನ ಬೇರೆ ಇವ್ರು ಬೇರೆ ಅನ್ನಂಗಿಲ್ಲ, ಎಲ್ಲ ಈಕ್ವಲ್ ದಾಗ ಲೆವೆಲ್ ಅದೇ ತುಂಬಾ ಒಳ್ಳೆ ವಿವಿಧತೆಯಲ್ಲಿ ಏಕತೆ. ಹೌದು ಸರ್, ಅದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಎಲ್ಲರಿಗೂ ಒಂದು ತರಾಬೃತಿ ಮತ್ತಿಗೆ ಬಸ್ ಹೋಗ್ಲಿಕ್ಕೆ ಮೇಲಾದವ್ರಿಗೆ, ಈಗ ಹೆಣ್ಮಕ್ಳಿಗೆ ಕನ್ನಡ ಸ್ಕೂಲುಗಳು ಇಲ್ಲಿ ಇದ್ದಿದ್ದಲ್ಲ ಸರ್. ಎಲ್ಲ ಸೆಂಟ್ರಲ್ ಸ್ಕೂಲ್ ದಲ್ಲಿ ಕನ್ನಡ ಇದು ಕಳಿಸ್ತಾ ಇಲ್ಲ ಸರ್. ಯಾಕಂದ್ರೆ ಮತ್ತೆ ಮಾಸ್ತರ್ ಎಲ್ಲ ಈಗ ಇಲ್ಲಿರೋರೆಲ್ಲ ಸಪರೇಟ್ ಎಜುಕೇಶನ್, ಸಪರೇಟ್ ಇದು. ಹೌದು ಸರ್, ಎಲ್ಲ ಬುದ್ಧಿಸ್ಟ್ ಕಲ್ಚರ್ ನಂಗೆ ಇಂಡಿಯನ್ ಕಲ್ಚರ್ ಇದ್ದಲ್ಲ. ಬುದ್ಧಿಸ್ಟ್ ಕಲ್ಚರ್ ಅಂದ್ರೆ ನಮ್ ಟಿಬೆಟ್ ಇಂದ ಬಂದಿದ್ದಾರಲ್ಲ, ನಾವು ಹೇಳ್ತಾ ಇದ್ದಲ್ಲ ಈಗ ವಿಶ್ವವಿದ್ಯಾಲಯ ನಲೇಂದ್ರದಲ್ಲಿ ಇಂಡಿಯನ್ ಕಲ್ಚರ್ ಏನ್ ಫಾಲೋ ಮಾಡ್ತಿದ್ದಲ್ಲ ಆ ಪ್ರಕಾರದಿಂದ ಎಲ್ಲ ನಮ್ಗೆ ಇಲ್ಲೇ ಎಜುಕೇಶನ್ ಕೊಡ್ತಾ ಇದೆ ಸರ್. ವಿಶ್ವವಿದ್ಯಾಲಯದಲ್ಲಿ ನಲೇಂದ್ರದಲ್ಲಿ ಏನು ಕೊಟ್ಟಾರಲ್ಲ ಆ ಪ್ರಕಾರದಿಂದ ಎಲ್ಲ ಮಾಡ್ತಾ ಇದ್ರು. ಇವಾಗ ನೋಡಿ ಸರ್, ಈಗ ನಮ್ಮ ಗುರುಜಿ ಯಾವಾಗಲೂ ಹೇಳ್ತಾ ಇದ್ರು, ನಮ್ ಗುರು ಹತ್ರ ಏನ್ ನಾವು ಶಿಕ್ಷೆ ತಗೊಂಡ್ರಲ್ಲ, ಅವಾಗ ಏನ್ ಪರೀಕ್ಷೆ ಮಾಡಿದಲ್ಲ ಟಿಬೆಟ್ ಇಂದ ಬಂದು ಅಲ್ಲಿಂದ ಎಲ್ಲ ಬುದ್ಧ ಇರುವಾಗ 2000 ಕಾಲ ಮುಂಚೆನ ಈಗ ಏನಾದ್ರು ಈಗ ಟಿಬೆಟ್ ಇಂದ ಬಂದು ಇಲ್ಲಿ ಎಜುಕೇಶನ್ ಮಾಡಿದಲ್ಲ ವಿಶ್ವವಿದ್ಯಾಲಯ ನಲೇಂದ್ರದಲ್ಲಿ, ಆ ಪ್ರಕಾರದ ಎಲ್ಲ ನಾವು ಇಟ್ಕೊಂಡಿವಿ ಸರ್. ಈಗ ಶಿಷ್ಯ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟಿವಿ ಅಂದ್ರೆ ತಂಜೂರ್ ಅಂದ್ರೆ ಸಿಕ್ಕಾಬಿಟ್ಟು ಸರ್. ಪೇಜ್ ಒಂದೊಂದು ಪುಸ್ತಕ ಒಳಗೆ 500 ಇಂದ 600 ಪೇಜ್ ಇರ್ತಾವ ಸರ್. ಇಂಥವು ಕಂಜೂರ್ ಅಂದ್ರೆ ಇದ್ರಾಗ 102 ಪೇಜ್ ಇರ್ತಾವು. ಅದರಲ್ಲಿ ಒಂದೊಂದು ಪೇಜ್ ಒಳಗೆ ಒಂದೊಂದು ಬುಕ್ ಒಳಗೆ 500 ಇಂದ 600 ಪೇಜ್ ಇರ್ತದೆ. ಕಂಜೂರ್ 102. ಆನಂತರ ತೆಂಜೂರ್ ಒಳಗೆ 203 ಇದೆ. ಅದರಲ್ಲಿ ಬಹುಶಃ ನಮ್ಮ ಭಾರತ ಮತ್ತೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ರೀತಿ ಜನರ ಹೃದಯ ವೈಶಾಲ್ಯತೆನೇ ಹೀಗೆ. ಸಾಕಷ್ಟು ಒಂದು ರೀತಿ ಪಾಪ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿಗೆ ಬಂದಿದ್ದೀನಿ ನಾನು. ಇವರು ಒಂದು ರೀತಿ ಬೌದ್ಧ ಧರ್ಮೀಯರು. ವಿಶೇಷವಾಗಿ ಇಂಥವ್ರಿಗೆ ಎಲ್ಲ ಒಂದು ಕಡೆ ನಿಜಲಿಂಗಪ್ಪ ಮುಖ್ಯಮಂತ್ರಿಯವರಿದ್ದಾಗ ಇವ್ರಿಗೆ ಅಲ್ಲಿರ್ತಕ್ಕಂಥ ಇದಾಗಿ ಸಾಕಷ್ಟು ಇವ್ರಿಗೆ ನಿರಾಶ್ರಿತರಾಗಿ ಸಾಕಷ್ಟು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಭದ್ರತೆ ಕೊಟ್ಟಿರ್ತಕ್ಕಂಥವರು ನಿಜಲಿಂಗಪ್ಪ ಸಾಹೇಬರು. ವಿಶೇಷವಾಗಿ ಇವರ ಗುರುಗಳು ಜಗತ್ತಿಗೆ ಒಂದು ರೀತಿ ಶಾಂತಿಯನ್ನು ಹೇಳ್ಕೊಟ್ಟಿರ್ತಕ್ಕಂಥ ದಲೈಲಾಮಾ ಒಂದು ರೀತಿ ಗುರುಗಳು. ಸಾಕಷ್ಟು ಅವರ ಒಂದು ರೀತಿ ಮಾರ್ಗದರ್ಶನಗಳು ಇವಾಗೂ ಸಹ ಒಂದು ರೀತಿ ಸಾಕಷ್ಟು ಅನುಕರಣೀಯ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ, ಸಾಕಷ್ಟು ಚರ್ಚೆ ನಡೆಸಿದ್ದೀನಿ. ಸಾಕಷ್ಟು ಇವರು ಎಲ್ಲ ಕಡೆ ಹೋದರೆ ಜನಗಳು ಒಂದು ರೀತಿ ಸಮಸ್ಯೆಗಳು ಹೇಳ್ತಾರೆ, ಆದರೆ ಪಾಪ ಇವ್ರಿಗೆ ಇಲ್ಲಿವರೆಗೂ ಏನೂ ಸಮಸ್ಯೆ ಇಲ್ಲ, ನಮ್ಗೆ ಸಾಕು ತೃಪ್ತಿಯಾಗಿದ್ದೀವಿ ಅಂತ ಹೇಳ್ತಾರೆ. ಅದೇ ಒಂದು ರೀತಿ ಇದು. ಹಾಗಾಗಿ ಇವತ್ತಿಲ್ಲಿ ಬಂದಿದ್ದೀನಿ. ನಮ್ಮ ಜಂಪಾ ಅವರು ಇವ್ರ ಹತ್ರ ಬಂದಿದ್ದೀನಿ. ಇವರು ತುಂಬಾ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಹಾವೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.